PSL ಪಂದ್ಯಗಳನ್ನು ಸ್ಥಳಾಂತರ ಮಾಡಿದೆ ಪಾಕಿಸ್ತಾನ ಅನ್ನೋದು ಗೊತ್ತಾಗ್ತಾ ಇದೆ. ಲಾಹೋರ್ ರಾವಲ್ಪಿಂಡಿಯಲ್ಲಿ ನಿಗದಿಯಾಗಿದ್ದಂತಹ ಪಂದ್ಯಗಳನ್ನು ಶಿಫ್ಟ್ ಮಾಡುವಂತಹ ಕೆಲಸವನ್ನು ಮಾಡಿದೆ. ಭಾರತದಿಂದ ನಿರಂತರ ದಾಳಿ ಆಗ್ತಾ ಇರುವ ಹಿನ್ನೆಲೆಗಳಲ್ಲಿ ಪಂದ್ಯವನ್ನೇ ರದ್ದು ಮಾಡಿದೆ. ಕೊನೆಯ 8 ಪಂದ್ಯಗಳನ್ನು PCB ಅಂದರೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಸ್ಥಳಾಂತರ ಮಾಡಿದೆ. PSL ಅಂದರೆ ಪಾಕಿಸ್ತಾನ್ ಸೂಪರ್ ಲೀಗ್. IPLನಲ್ಲಿ ಯಾರ್ಯಾರು ಹರಾಜಾಗಿರಲಿಲ್ವೋ ಅಂತಹ ವಿದೇಶಿ ಕ್ರಿಕೆಟರ್ಸ್ಗಳನ್ನು ಪಾಕಿಸ್ತಾನಕ್ಕೆ ಕರೆದುಕೊಂಡು ಪಾಕಿಸ್ತಾನದಲ್ಲಿಯೇ ಒಂದು ಕ್ರಿಕೆಟ್ ಪ್ರೀಮಿಯರ್ ಲೀಗನ್ನು ಮಾಡಿಕೊಂಡಿದ್ರು. ನಿನ್ನೆ ಈ ಕ್ರಿಕೆಟ್ ಪಂದ್ಯ ನಡೆಯುವಂತಹ ಸಂದರ್ಭದಲ್ಲಿಯೇ ರಾವಲ್ಪಿಂಡಿ ಸ್ಟೇಡಿಯಂನಲ್ಲಿ ಭಾರತದ ಮಿಸೈಲ್ಸ್ ಅಟ್ಯಾಕ್ ಆಗಿತ್ತು, ಡ್ರೋನ್ ಅಟ್ಯಾಕ್ ಆಗಿತ್ತು. ಈ ಬೆನ್ನಲ್ಲೇ ನಿರಂತರವಾಗಿ ಪಾಕಿಸ್ತಾನದ ಮೇಲೆ ಭಾರತದ ದಾಳಿ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಈಗ ಮತ್ತೆ PSL ಪಂದ್ಯಗಳನ್ನು ಶಿಫ್ಟ್ ಮಾಡಿದೆ PCB ಅನ್ನೋದು ಗೊತ್ತಾಗ್ತಾ ಇದೆ. ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ಮುಂಜಾಗ್ರತಾ ಕ್ರಮದ ದೃಷ್ಟಿಯಲ್ಲಿ. ನಿನ್ನೆ ರಾವಲ್ಪಿಂಡಿಯಲ್ಲಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಯಾವಾಗ ಡ್ರೋನ್ ಮಿಸೈಲ್ಸ್ಗಳ ಅಟ್ಯಾಕ್ ಆಯಿತೋ ಆಗಲೇ ಬಹಳಷ್ಟು ವಿದೇಶಿ ಕ್ರಿಕೆಟಿಗರು ಪಾಕಿಸ್ತಾನದಿಂದ ತಮ್ಮ ದೇಶಗಳತ್ತ ಮುಖ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗಿತ್ತು. ಈಗ ಸಿಗ್ತಾ ಇರುವಂತಹ ಮಾಹಿತಿ ಒಂದಿಷ್ಟು ಪಂದ್ಯಗಳನ್ನು ಮುಂದೂಡಿಕೆ ಮಾಡಲಾಗಿದೆ ಅಂತ ಹೇಳಿ.